ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ರೆಸಿಪಿ, ತುಂಬ ಟ್ರೆಡಿಷ್ನಲ್ ರೆಸಿಪಿ, ತುಂಬ ಓಲ್ಡಾಗಿ ತುಂಬ ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ಕೊಂಬಂದಿರೋಂಥ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಇದು ಅಕ್ಕಿ ಕಾಯಿ ಗಂಜಿ ಅಂತ. ಇದು ಎಸ್ಪೆಷಲಿ ಮಂಗಳೂರು ಕಡೆ ತುಂಬ ಮಾಡ್ತಾರೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ನಮ್ಮ ಅಮ್ಮನಿಗೆ ಏಜ್ ಆದ, ನಮ್ಮ ಡ್ಯಾಡಿಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿರುತ್ತೆ, ಏಜ್ ಆದ ತನಕ ತುಂಬ ಒಳ್ಳೆ ರೆಸಿಪಿ. ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು. ಇನ್ನೂ ಯಾವ್ದಾದ್ರು ಹೊಸ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಇನ್ನೂ ಒಳ್ಳೆ ರೆಸಿಪೀಸ್ ಮಾಡಿ ತೋರಿಸ್ತಾ ಇರ್ತೀನಿ. ಬನ್ನಿ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಅಕ್ಕಿ ಕಾಯಿಗಂಜಿ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಅಕ್ಕಿ ನಾನಿಲ್ಲಿ ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ವೈಟ್ ರೈಸು ತೊಗೋಬೋದು. ನಿಮ್ಗೆ ಯಾವ್ದು ಇಷ್ಟ ಆ ರೈಸ್ ತೊಗೊಳ್ರಿ. ಆಮೇಲೆ ಸ್ವಲ್ಪ ತುಪ್ಪ, ಒಗ್ಗರಣೆಗಷ್ಟೇ ತುಪ್ಪ, ಜೀರಿಗೆ, 2 ಕಪ್ ತೆಂಗಿನಕಾಯಿ. ಇದು ತೆಂಗಿನಕಾಯಿನ ನಾವು ಮಿಕ್ಸಿ ಮಾಡಿ ಹಾಲು ತೆಗೆದಿಟ್ಕೊತೀವಿ. ಹಾಲು ತೆಗೆದಿಟ್ಕೊಂಡು ಕಾಯಿ ಗಂಜಿ ಯೂಸ್ ಮಾಡ್ತೀವಿ. ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಇವಾಗ ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಫುಲ್ ಹಾಲು ತಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಒಂದು 2 ಸಲ ಕಾಯಿ ಹಾಲು ತಗೊಂಡ್ರೆ ಸಾಕು. ಇವಾಗ ಕಾಯಿ ಗಂಜಿ ಹೆಂಗೆ ಮಾಡೋದಂತ ನೋಡೋಣ. 1 ಕಪ್ ಅಕ್ಕಿ ಇದೆ. ನೀವು ಇದಕ್ಕೆ ವೈಟ್ ರೈಸ್ ಬೇಕಾದ್ರೂ ಹಾಕ್ಕೊಡ್ರಿ, ನಡೆಯುತ್ತೆ. ಇದಕ್ಕೆ 4ರಿಂದ 5 ಕಪ್ ನೀರು ಹಾಕ್ಕೊಳ್ಳೋಣ. ಇದನ್ನು ಒಂದು 2ರಿಂದ 3 ವಿಸಿಲ್ ಮಾಡ್ಕೊಳ್ಳೋಣ. ಇದು 3 ವಿಸಿಲ್ ಆಗಲಿ. ಈ ಕುಕ್ಕರ್ ಆಗೋಷ್ಟರೊಳಗಡೆ ನಾನು ಕಾಯಿ ಹಾಲು ತಗೊಂಬಂದಿದ್ದೀನಿ. ನೋಡ್ರಿ, ಇಲ್ಲಿ ಫುಲ್ ಒಂದು 3ರಿಂದ 4 ಕಪ್ ಕಾಯಿ ಹಾಲಿದೆ, ಗಟ್ಟಿ ಕಾಯಿ ಹಾಲಿದೆ, ತಗೊಂಬಂದೀನಿ. ಕುಕ್ಕರ್ ಆಗಿದೆ, ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಹೆಂಗೆ ಮಾಡೋದಂತ ನೋಡೋಣ. ಸೊ ಇವಾಗ ಅನ್ನ ಬೆಂದಿದೆ, ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ. ನೋಡ್ರಿ, ಹಣ್ಣು ಬೆಂದಿದೆ ಅನ್ನ. ನೋಡ್ಬೋದು ನೀವು, ಅನ್ನ ನೀಟಾಗಿ ಹಣ್ಣಾಗಿ ಬೆಂದಿದೆ. ಇವಾಗ ಇದಕ್ಕೆ ಸ್ಟವ್ ಹಚ್ಕೊಂಡು ಆಗಲೇ ಮಾಡಿಟ್ಕೊಂಡಿರೋಂಥ ಕಾಯಿ ಹಾಲು ಹಾಕಿ ಚೆನ್ನಾಗಿ ಕುದಿಸ್ರಿ. ಇದಕ್ಕೆ ಚೆನ್ನಾಗಿ ಕುದಿ ಬರಲಿ. ಇದು ತುಂಬ ಹೆಲ್ದಿ ರೆಸಿಪಿ. ಏಜ್ ಆದವ್ರಿಗೆ, ಸಣ್ಣ ಮಕ್ಕಳಿಗೆ ಭಾಳ ಹೆಲ್ದಿ ರೆಸಿಪಿ. ಏನು ಆಯಿಲ್ ಇಲ್ಲ, ಏನೂ ಇಲ್ಲ, ಹೊಟ್ಟೆಗೂ ತುಂಬ ಹಿತ. ಇದಕ್ಕೆ ಉಪ್ಪು ಹಾಕ್ಕೊಡ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಡ್ರಿ. ಇದು ಚೆನ್ನಾಗಿ ಕುದೀತಿದೆ, ಕುದೀಲಿ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದೀಲಿ. ಕಾಯಿ ಗಂಜಿ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ 2 ಸ್ಪೂನ್ ತುಪ್ಪ, ಈ ತುಪ್ಪ ಬಿಸಿ ಆಗೋಂಗೆ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ, ಇದು ಒಗ್ಗರಣೆ ಬಿಸಿ ಆಗಲಿ. ಇವಾಗ ಚೆನ್ನಾಗಿ ಒಗ್ಗರಣೆ ಕಾದಿದೆ. ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ ಗಂಜಿಗೆ. ಹಾಕೊಂಡ್ಬಿಡೋಣ. ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಕುದಿಸ್ರಿ ಇದನ್ನು. ಯಾರಿಗಾದ್ರು ತೀರಾ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀವು ನಾರ್ಮಲ್ ಹಾಲು ಇರುತ್ತಲ್ಲ ಅದನ್ನ ಹಾಕ್ಕೊಳ್ರಿ. ಇವಾಗ ಬಿಸಿ ಕಾಯಿ ಗಂಜಿ ರೆಡಿಯಾಗಿದೆ. ಬಿಸಿ ಕಾಯಿ ಗಂಜಿ, ಉಪ್ಪಿನಕಾಯಿ. ಇದು ಅಮ್ಮ ಮಾಡಿದ ಉಪ್ಪಿನಕಾಯಿ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಯಾರು ಟ್ರೈ ಮಾಡಿಲ್ಲ ಮಾಡಿರಿ. ಹೇಗೆ ಬಂದಿತ್ತಂತ ರೆಸಿಪಿ ಹೇಳ್ರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ. ಯಾರ್ಯಾರಿಗೆ ಇಷ್ಟ ಆಗುತ್ತೋ ಶೇರ್ ಮಾಡಿರಿ. ಥ್ಯಾಂಕ್ ಯು.